ನಮಸ್ಕಾರ. ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದ್ರೆ ಯಾಗಕ್ಕೆ ಕುದುರೆಗಳನ್ನ ಬಳಸಿ ಅಶ್ವಮೇಧ ಅಂದ್ರೆ ಅಶ್ವಮೇಧ ಯಜ್ಞದಲ್ಲಿ ಕುದುರೆನ ಹಳ್ಳ ತೋಡಿ ಯಜ್ಞ ಕುಂಡದೊಳಗಡೆ ಹೂಳ್ತಾರೆ. ಅದೇ ಅಶ್ವಮೇಧ. ಸತ್ತೋಗ್ಲಿ ಅಂತಲೇ ಮಾಡೋದು. ಸಾಯ್ಲಿ ಅಂತ ಮಾಡೋದಲ್ಲ. ಅದರಲ್ಲಿ ಅಶ್ವನ ಮೇಧ ಮಾಡ್ತಾರೆ. ಅಶ್ವಮೇಧ ಯಜ್ಞನ ಯಾತಕ್ಕೋಸ್ಕರ ಮಾಡ್ತಾರೆ? ಯಾತಕ್ಕೆ ಮಾಡ್ತಾರೆ ಅನ್ನೋದಾದರೆ, ನಮ್ಮಲ್ಲಿ ವೈದಿಕ ಪದ್ಧತಿಯಲ್ಲಿ ಯಜ್ಞ ಮಾಡೋದು ಪೂರ್ವದಿಂದ ನಡ್ಕೊಂಡು ಬಂದಿದೆ. ಇದು ನಮ್ಮ ಹಿನ್ನೆಲೆ ಅಂತಲೇ ಇಟ್ಕೊಳ್ಳೋಣ, ಅಥವಾ ನಮ್ಮ ಬೇರುಗಳು ಅಂತ ಇಟ್ಕೊಳ್ಳೋಣ. ದೇವತೆಗಳಿಗೆ ಏನಿದ್ದಾರೆ ಅವರಿಗೆ ನಾವು ಶಕ್ತಿಯನ್ನು ತುಂಬಬೇಕು. ಹೌದು, ದೇವತೆಗಳಿಗೆ ಶಕ್ತಿಯನ್ನು ತುಂಬಬೇಕು. ಈ ದಿನಗಳಲ್ಲಿ ನಾವು ಅವರಿಗೆ ನೈವೇದ್ಯವನ್ನು ವಿಶೇಷವಾಗಿ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಆದರೆ ಅದಕ್ಕಿಂತ ಹಿಂದೆ ಬಂದಾಗ ದೇವತೆಗಳಿಗೆ ಆಹಾರ ಕೊಡೋದು ಹೇಗೆ, ಅಥವಾ ಅವ್ರಿಗೆ ಬಲ ಕೊಡೋದು ಹೇಗೆ, ಅವ್ರಿಗೆ ಶಕ್ತಿಯನ್ನು ತುಂಬೋದು ಹೇಗೆ, ಅವರಿಂದ ನಾವು ತುಂಬ ಪಡ್ಕೊಂಡಿದ್ದೀವಿ. ದಿಕ್ಪಾಲಕರು ನಮಗೆ ಮಳೆ ಬರೆಸ್ತಾರೆ, ಬಿಸಿಲು ಕೊಡ್ತಾರೆ, ಹೀಗೆ ಏನೇನೆಲ್ಲ ಬೇಕು ಪ್ರಕೃತಿಯಿಂದ ನಮಗೆಲ್ಲ ಕೊಡ್ತಾರೆ. ಅವರು ಕೃತಜ್ಞತೆಗಳು ಕೊಡಬೇಕು. ಮತ್ತು ಅವರು ಮಳೆ ಬರೆಸಲಿಕ್ಕೆ, ಪ್ರಪಂಚ ನಡೆಸಲಿಕ್ಕೆ, ಬಿತ್ತಿದ ಬೆಳೆ ಬೆಳೆಸೋಕ್ಕೆ, ಇದೆಲ್ಲ ಮಾಡಲಿಕ್ಕೆ ಅವ್ರಿಗೂ ಬಲ ಬೇಕಲ್ವ. ಆ ಬಲ ಕೊಡೋದು ಹೇಗೆ ಅಂದರೆ, ಯಜ್ಞ ಮುಖೇನ ನಾವೇನು ಮಾಡ್ತೀವಿ, ಅವ್ರಿಗೆ ಹವಿಸ್ಸನ್ನ ಕೊಡ್ತೀವಿ. ಮಂತ್ರಗಳನ್ನು ಹೇಳಿ ಹವಿಸ್ಸನ್ನು ಕೊಡ್ತೀವಿ. ಈ ಹವಿಸ್ ಏನಾಗುತ್ತೆ, ದೇವತೆಗಳಿಗೆ ಶಕ್ತಿಯನ್ನು ತುಂಬಿಸ್ತದೆ. ಇದರಿಂದ ದೇವತೆಗಳು ಸಂತುಷ್ಟರಾಗಿ ನಮಗೆ ಮಳೆ ಬೆಳೆ ಎಲ್ಲವನ್ನು ಕೊಡ್ತಾರೆ. ಇದು ನಮ್ಮ ಮತ್ತು ದೇವತೆಗಳ ನಡುವೆ ಕೊಟ್ಟು ತೆಗೆದುಕೊಳ್ಳೋ ಸಂಬಂಧ. ರಾಜ್ಯದಲ್ಲಿ ಸುಭಿಕ್ಷವಾಗಬೇಕು ಅಂತ ರಾಜನಿಗೆ ತುಂಬ ಇಷ್ಟ ಆದರೆ ಇಂತಹ ಯಜ್ಞಗಳನ್ನು ಮಾಡ್ತಾರೆ. ತುಂಬ ಯಜ್ಞಗಳನ್ನು ಮಾಡಿ ದೇವತೆಗಳಿಗೆ ಬಲ ತುಂಬಿಸಿ ರಾಜ್ಯವನ್ನು ಸುಭಿಕ್ಷ ಮಾಡಿಕೊಳ್ಳೋದು ಥರ ರಾಜರ ಶಿಸ್ತು ಮತ್ತು ಕರ್ತವ್ಯ, ಒಂದು ಆಟ ಅಂತ ಇಟ್ಕೊಳ್ಳೋಣ. ಇದ್ರ ಜೊತೆಗೆ ಮೊದಲು ಪ್ರತಿನಿತ್ಯ ನಿತ್ಯ ಅಗ್ನಿ ಕಾರ್ಯ ಅದು ಎಲ್ಲ ನಡೀತಾ ಇದ್ದಿದ್ದು. ಮುಂದೆ ರಾಜಸೂಯಾಗ ಮತ್ತು ಇದು ಅಶ್ವಮೇಧ ಯಾಗ, ಇಂಥ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡ್ತಾರೆ. ಈ ಯಜ್ಞ ಮಾಡೋದು ಹೇಗೆ, ಸ್ವಲ್ಪ ಕಷ್ಟ ಇದೆ. ಈ ಯಜ್ಞ ಮಾಡೋಕ್ಕೆ ಅಶ್ವಮೇಧ ಯಜ್ಞದಲ್ಲಿ ಶೌರ್ಯ ಜಾಸ್ತಿ ಬೇಕು. 100 ಅಥವಾ 1000 ಲೆಕ್ಕಗಳು ಒಂದೊಂದು ಕಡೆ ಹೇಳ್ತಾರೆ. 1000 ಅಶ್ವಮೇಧ ಯಜ್ಞವನ್ನು ಮಾಡಿದ್ರೆ ಇಂದ್ರ ಪದವಿಗೆ ಹೋಗಿ ಕೂತ್ಕೊಳ್ಬೋದು. ಒಬ್ಬ ರಾಜ ತನ್ನ ಜೀವಿತಾವಧಿಯಲ್ಲಿ 1000 ಯಜ್ಞಗಳನ್ನು ಮಾಡಿದ್ರೆ ಅವ್ರು ಹೋಗಿ ಮುಂದಿನ ಇಂದ್ರರಾಗ್ಬೋದು, ಇಂದ್ರ ಪದವಿಯಲ್ಲೇ ಕೂತ್ಕೊಳ್ಬೋದು. ಇಷ್ಟೊಂದು ಫಲ ನಿಮಗೆ ಯಜ್ಞದಿಂದ ಬರುತ್ತೆ. ಈ ಯಜ್ಞ ಮಾಡುವಾಗ ಜೊತೆಗೆ ಶೌರ್ಯದ ಪರಾಕ್ರಮದ ವಿಚಾರ ಕೂಡ ಇಲ್ಲಿದೆ. ಯಾರೋ ಒಬ್ಬ ರಾಜಂಗೆ ತುಂಬ ಶೌರ್ಯ ಇದೆ, ಆಸ್ತಿ ಇದೆ, ಸೈನ್ಯ ಇದೆ, ಇವನಿಗೆ ಪ್ರಪಂಚನ ಗೆಲ್ಲಬಹುದು ಅನ್ನೋ ಆಸಕ್ತಿ ಇದ್ದರೆ ಅವರು ಅಶ್ವಮೇಧ ಯಜ್ಞ ಮಾಡ್ತಾರೆ. ಒಂದು ಕುದುರೆಯನ್ನು ತರ್ತಾರೆ. ಈ ಕುದುರೆಗೆ ಕೆಲವು ಲಕ್ಷಣಗಳಿದೆ. ಹೇಗೆ ಅಂದರೆ, ಇಡೀ ದೇಹದ ರಾಜ ಲಕ್ಷಣಗಳಿರಬೇಕು. ನಿಮಗೆ ಗೋವುಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಗೋವುಗಳನ್ನು ತರಬೇಕಾದ್ರೆ ಅಥವಾ ಹೋರಿಗಳನ್ನು ತರಬೇಕಾದ್ರೆ ಅದರಲ್ಲಿ ಸುಳಿಗಳು ಯಾವುದಿದೆ, ಒಳ್ಳೆ ಸುಳಿಗಳ, ಕೆಟ್ಟ ಸುಳಿಗಳಂತ ಹೇಗೆ ನೋಡ್ತೀವಿ, ಅದೇ ಥರ ಕುದುರೆಗೂ ಕೂಡ ಸುಳಿಗಳಿರ್ತವೆ. ಆ ಸುಳಿಗಳೆಲ್ಲ ರಾಜಲಕ್ಷಣದಿಂದ, ಯೋಗ್ಯವಾದ ಲಕ್ಷಣಗಳಿಂದ ಕೂಡಿರಬೇಕು. ಇಡೀ ದೇಹ ಬೆಳ್ಳಕ್ಕಿರಬೇಕು. ಎಡಗಿವಿ ಮಾತ್ರ ಕಪ್ಪಗಿರುವಂತಹ ಕುದುರೆಯನ್ನು ಅಶ್ವಮೇಧ ಯಜ್ಞಕ್ಕೆ ಬಳಸ್ತಾರೆ. ಇದಕ್ಕೇನು ಮಾಡ್ತಾರೆ, ಒಂದು ಪಟ್ಟಿ ಬರೀತಾರೆ. ಯಜ್ಞ ಸಂಕಲ್ಪ ಮಾಡ್ಕೊಳ್ತಾರೆ. ಸಂಕಲ್ಪ ಮಾಡ್ಕೊಂಡ ತಕ್ಷಣ ಅದಕ್ಕೊಂದು ಬಂಗಾರದ ಒಂದು ಪಟ್ಟಿಯನ್ನು ಬರೀತಾರೆ. ಇದರಲ್ಲಿ ಇಂತಹ ರಾಜ, ಇಂತಹ ವಂಶಸ್ಥ, ಈತ ಏನು ಮಾಡ್ತಾ ಇದ್ದಾನೆ, ಅಶ್ವಮೇಧ ಯಜ್ಞವನ್ನು ಮಾಡ್ತಾ ಇದ್ದಾನೆ. ಈ ಕುದುರೆಯನ್ನು ಬಿಟ್ಟಿದ್ದಾರೆ. ಈ ಕುದುರೆ ಸ್ವತಂತ್ರವಾಗಿ ಓಡಾಡ್ತಿದೆ. ಇದು ನಿಮ್ಮ ರಾಜ್ಯಕ್ಕೆ ಬಂದಾಗ ನೀವು ಅದನ್ನು ಕಟ್ಟಾಕಿದ್ರೆ ನಮ್ಮ ರಾಜನ ಜೊತೆಗೆ ಯುದ್ಧ ಮಾಡಿ ಗೆಲ್ಲಬೇಕು. ಗೆದ್ರಿ ಅಂದ್ಕೊಳ್ಳಿ, ಆವಾಗ ನಮ್ಮ ರಾಜ ಏನು ಮಾಡ್ತಾನೆ, ಅವನ ರಾಜ್ಯ ಅವನೇನೇನು ಗೆದ್ದಿದ್ದಾನೆ ಅದನ್ನೆಲ್ಲ ನಿಮ್ಗೆ ಒಪ್ಪಿಸ್ಬಿಡ್ತಾನೆ. ಗೆಲ್ಲಿಲ್ಲ, ನೀವು ಕಪ್ಪವನ್ನು ಕೊಡಬೇಕು. ಅಕಸ್ಮಾತ್ ನಿಮ್ಮ ರಾಜ್ಯಕ್ಕೆ ಬಂತು, ನೀವು ಹೆದರ್ಕೊಂಡು ಕುದುರೆ ಕಟ್ಟದೇ ಇದ್ದರೂ ನಿಮ್ಮನ್ನೇನು ಬಿಡೋ ಹಾಗಿಲ್ಲ. ಆತನು ಕೂಡ, ಆ ರಾಜನು ಈ ರಾಜನಿಗೆ ಯಾರು ಯಜ್ಞ ಮಾಡ್ತಿದ್ದಾರೆ ಅವ್ರಿಗೆ ಶರಣಾಗಿ ಕಪ್ಪ ಕೊಟ್ಟು ಮರ್ಯಾದೆ ಮಾಡಿ ಕಳಿಸ್ಬೇಕು. ಹೀಗೆ ಕುದುರೆನ ಸಂಚಾರಕ್ಕೆ ಬಿಟ್ಟುಬಿಟ್ಟು ಕುದುರೆ ಹಿಂದೆ ಸೈನ್ಯ ಹೋಗುತ್ತೆ. ಇದು ಅಶ್ವಮೇಧ ಯಜ್ಞದಲ್ಲಿ ಮುಖ್ಯವಾದ ಭಾಗ ಆಗುತ್ತೆ. ಏನಾಗುತ್ತೆ, ಕುದುರೆ ಮುಂದೆ ಮುಂದೆ ಹೋಗುತ್ತೆ. ಆಮೇಲೆ ಎಲ್ಲ ಇಡೀ ಭೂಮಂಡಲನೆಲ್ಲ ಗೆದ್ದುಕೊಂಡು ಬಂದ ಮೇಲೆ ಈ ತುಂಬ ನಿಧಿಯನ್ನು ತೆಗೆದುಕೊಂಡು ಬಂದು ಯಜ್ಞ ಮಾಡ್ತಾರೆ. ಯಜ್ಞ ಮಾಡುವಾಗ ಆ ಯಜ್ಞದ ಅಂತಿಮ ಹಂತದಲ್ಲಿ ಏನು ಇಲ್ಲಿವರೆಗೂ ಅಶ್ವಮೇಧದ ಕುದುರೆ ಇತ್ತು, ಆ ಕುದುರೆಯನ್ನು ಆ ಯಜ್ಞಕುಂಡಕ್ಕೆ ಹಾಕಿ ಯಜ್ಞಕುಂಡವನ್ನು ಮುಚ್ತಾರೆ. ಇದನ್ನು ಮೇಧ ಅಂತಾರೆ, ಅಂದರೆ ಕೊಲ್ಲೋದು. ಈ ಪದದ ಅರ್ಥ ಕೇಳಿದಾಗ ಒಂಚೂರು ಮನಸ್ಸಿಗೆ ನೋವಾಗುತ್ತೆ. ಆದರೆ ಇಷ್ಟೆಲ್ಲ ಮೆರೆಸಿದ ಕುದುರೆಯನ್ನು ಹತ್ಯೆ ಮಾಡೋದಿದೆಯಲ್ಲ, ಇದೇ ಮೇಧ. ಈ ಕುದುರೆಗಳನ್ನ ಮಾತ್ರ ಬಲಿ ಕೊಡ್ತಾ ಇದ್ರಾ, ಅಥವಾ ಬೇರೆ ಪ್ರಾಣಿಗಳನ್ನು ಕೂಡ ಬಲಿ ಕೊಡ್ತಾ ಇದ್ರಾ?
ಇಲ್ಲ, ನೀವು ಈ ಪದದ ಅರ್ಥ ತೆಗೆದುಕೊಳ್ಳಿ. ಅಶ್ವಮೇಧ, ಈ ಯಜ್ಞದ ಹೆಸರೇ ಅಶ್ವಮೇಧ. ಇದರ ಶಿಸ್ತೇನು? ಕುದುರೆಯನ್ನು ಇಟ್ಕೊಂಡು ಮೇಧ ಬಲಿ ಕೊಡೋದು. ಅಂದ್ರೆ ಅಶ್ವ ಅಂದ್ರೆ ಕುದುರೆ, ಕುದುರೆ. ಮೇಧ ಮೇಧ ಬಲಿ ಕೊಡೋದು. ಮೇಧ ಅಂದ್ರೇನೆ ಬಲಿ ಕೊಡೋದು ಬಲಿ ಅಂತ. ಕೊಡೋದು ಅಶ್ವಮೇಧ. ಕುದುರೆನ ಬಲಿ ಕೊಡೋ ಲಕ್ಷಣ ಇರುವ ಯಜ್ಞ ಆದ್ರಿಂದ ಇದು ಅಶ್ವಮೇಧ. ಆದರೆ ಎಲ್ಲ ಯಜ್ಞದಲ್ಲೂ ಹೀಗಲ್ಲ, ಒಂದೊಂದು ಯಜ್ಞಕ್ಕೆ ಒಂದೊಂದು ಬಲಿಯನ್ನು ಅಂದ್ರೆ ಒಂದೊಂದು ಪ್ರಾಣಿಗಳು. ಹೌದು, ನಿಗದಿ. ಬೇರೆ ಬೇರೆ ಯಜ್ಞ ಸ್ತೂಪ ಅಂತ ಹೇಳ್ಬಿಟ್ಟು ಯಜ್ಞದ ಕುಂಡ ಏನು ಮಾಡ್ತಾರೆ, ಅದರ ಪಕ್ಕದಲ್ಲಿ ನಿಮಗೆ ಒಂದು ಕಂಬ ನೆಡ್ತಾರೆ. ಆ ಕಂಬಕ್ಕೆ ಯಾವುದು ಯಜ್ಞ ಸ್ತೂಪ ಇದೆ, ಆ ಯಜ್ಞ ಸ್ತೂಪ ಏನಿದೆ ಅದಕ್ಕೆ ಯಜ್ಞ ಬಲಿ ಪಶು ಯಾವುದಿದೆ ಅದನ್ನು ಕಟ್ತಾರೆ. ಸ್ತೂಪ ಅಂದ್ರೆ ಏನು? ಒಂದು ಕಂಬ. ಕಂಬ. ಕಂಬ ಸ್ತೂಪ. ಕಲ್ಲಿನಲ್ಲಿ ಒಂದು ದೊಡ್ಡ ಸ್ತೂಪ ಮಾಡ್ತಾರೆ. ಆ ಸ್ತೂಪಕ್ಕೆ ಏನು ಮಾಡ್ತಾರೆ, ಅದರ ಮುಂದೆನೇ ಯಜ್ಞ ಕುಂಡ ಇದೆ, ಆ ಸ್ತೂಪಕ್ಕೆ ಯಜ್ಞ ಪಶುವನ್ನು ಕಟ್ತಾರೆ. ಯಜ್ಞ ಪಶು ಅಂತಾರೆ. ಅಲ್ಲಿ ಕೆಲವು ಸರ್ತಿ ಮನುಷ್ಯನೂ ಆಗಬಹುದು, ಮನುಷ್ಯರನ್ನು ಕೂಡ ಬಲಿ ಕೊಟ್ಟು ಮಾಡುವಂತ ಒಂದು ಸನ್ನಿವೇಶ ನಡೆಯುತ್ತೆ. ಇಲ್ಲ ಹೇಳ್ಬೋದು. ಹರಿಶ್ಚಂದ್ರ ಗೊತ್ತಲ್ವ ನಿಮಗೆ? ಸತ್ಯ ಹರಿಶ್ಚಂದ್ರ. ಸತ್ಯ ಹರಿಶ್ಚಂದ್ರ. ಮುಂದೆ ಸತ್ಯ ಹರಿಶ್ಚಂದ್ರ ದೊಡ್ಡವರಾಗ್ಬಿಡ್ತಾರೆ. ಒಂದು ವಿಷಯದಲ್ಲೂ ಮಾತಿಗೆ ತಪ್ಪಲ್ಲ ಅಂತ ಕವಿ ಬರೀತಾರೆ, ಹೊಗಳ್ತಾರೆ, ಎಲ್ಲ ಹೌದು. ಆದರೆ ಹರಿಶ್ಚಂದ್ರನು ಕೂಡ ಒಬ್ಬ ಮನುಷ್ಯ. ಜೀವನದಲ್ಲಿ ಅವನೂ ಒಂದು ಸತಿ ಮಾತಿಗೆ ತಪ್ತಾರೆ. ಈ ಪ್ರಸಂಗ ಹೇಳ್ತೀನಿ. ಹರಿಶ್ಚಂದ್ರನಿಗೆ ಏನಾಗಿದೆ, ಮಕ್ಕಳಿಲ್ಲ. ಹರಿಶ್ಚಂದ್ರನಿಗೆ ಪಾಪ. ಆದ್ರೆ ಕತೆ ಪ್ರಕಾರ ಇದೆ ಚಂದ್ರಹಾಸ. ಇಲ್ಲ, ಆಮೇಲೆ ಲೋಹಿತಾಶ್ವ ಆಮೇಲೆ ಹುಟ್ಟೋದು. ಲೋಹಿತಾಶ್ವಂಗೆ ಹುಟ್ಟೋದು ಹೇಗೆ ಅಂದರೆ, ಅವನಿಗೆ ಮಕ್ಕಳಿಲ್ಲ. ಮಕ್ಕಳಿಲ್ದಾಗ ಏನು ಮಾಡ್ತಾರೆ, ನ ಪುತ್ರಸ್ಯ ಗತಿರ್ನಾಸ್ತಿ ಅಂತ ಒಂದು ವಾಕ್ಯ ಅದು ಆರ್ಯು. ಹೇಗೆ ಅಂದರೆ, ಮಕ್ಕಳಿಲ್ಲ ಅಂದರೆ ಗತಿ ಆಗೋದಿಲ್ಲ. ನನಗೊಬ್ಬಂಗಲ್ಲ, ಎಲ್ಲರಿಗೂ. ಹಿಂದೆ 7 ತಲೆಮಾರಿಗೆ ಗತಿ. ಸ್ವರ್ಗಕ್ಕೆ ಹೋದವರೆಲ್ಲ ನರಕಕ್ಕೆ ಬಂದ್ಬಿಡ್ತಾರಂತೆ. ಇಲ್ಲಿ ಒಬ್ಬಂಗೆ ಗಂಡು ಮಗು ಆಗಲಿಲ್ಲ ಅಂದರೆ. ಗಂಡು ಮಗು ಆಗಿಲ್ಲ, ಹೆಣ್ಣು ಮಗು ಆದ್ರೆ ಅದು ನಮಗೆ ಲೆಕ್ಕಕ್ಕೆ ಬರಲ್ಲ. ಯಾಕೆ ಅಂದರೆ ಹೆಣ್ಮಗುನ ಬೇರೆಯವ್ರಿಗೆ ಕೊಡ್ತೀರಾ. ನಿಮ್ಮ ವಂಶ ಕುಳಿಯೋದು ಯಾವುದು? ನಾನು ಆರ್ಯ ಪದ್ಧತಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇನ್ನು ನಿಮ್ಮ ವಂಶ ಕುಳಿಯೋದು ಯಾರು? ಗಂಡದಿಂದ ಮನೆ ನಡೆಯೋದು. ಅದಕ್ಕೋಸ್ಕರ ಏನಂದರೆ ನ ಪುತ್ರಸ್ಯ ಗತಿರ್ನಾಸ್ತಿ. ಹೀಗಾಗ್ಬಿಟ್ಟು ಏನಾಗಿದೆ, ಹರಿಶ್ಚಂದ್ರನಿಗೆ ಚಿಂತೆ ಆಗ್ಬಿಡುತ್ತೆ. ಅಯ್ಯೋ ನನಗೆ ಮಕ್ಕಳೇ ಇಲ್ವಲ್ಲ, ಹೇಗೆ? ಚಂದ್ರಮತಿಗೆ ಮದುವೆ ಆಗಿ ತುಂಬ ವರ್ಷ ಆಗಿದೆ, ಮಕ್ಕಳಾಗಲ್ಲ. ಕಡೆಗೆ ಯಾರೋ ಹೇಳ್ತಾರೆ, ನೀನು ಇದನ್ನ ಎಂಥದ್ದು ವರುಣನ ಕುರಿತು ಯಜ್ಞ ಮಾಡು, ಮಗು ಆಗುತ್ತೆ. ವರುಣನ ಯಜ್ಞ. ವರುಣನ ಕುರಿತು ಯಜ್ಞ ಮಾಡು, ವರುಣ ಬಂದು ನಿನಗೆ ಮಳೆ ದೇವತೆ, ಅವನು ಬಂದು ಮಗುನ ಕೊಡ್ತಾರೆ. ಸರಿ, ವರುಣನ ಕುರಿತು ಒಂದು ದೊಡ್ಡ ಯಜ್ಞ ಮಾಡ್ತಾನೆ, ಪುತ್ರಕಾಮೇಷ್ಟಿ ಮಾಡ್ತಾನೆ. ಈ ವರುಣರು ಬರ್ತಾರೆ, ಬಂದು ನಿನಗೆ ಮಕ್ಕಳ ಫಲ ಇಲ್ಲ. ಹರಿಶ್ಚಂದ್ರನಿಗೆ ಈ ಜನ್ಮದಲ್ಲಿ ಮಕ್ಕಳ ಫಲ ಇಲ್ಲ, ಹಾಗಾಗಿ ನಿನಗೆ ಮಕ್ಕಳು ಕೊಡೋಕ್ಕಾಗಲ್ಲ ಅಂತ ಹೇಳಿ ಇವರು ಕಾಡಿ ಬೇಡ್ತಾರೆ. ಇಲ್ಲ ಕೊಡಲೇಬೇಕು ನೀನು, ಇಲ್ಲಾಂದರೆ ವಂಶದ ಎಲ್ಲ ರಾಜರು, ರಾಮನ ವಂಶದ ಹಿರಿಯ ಅಂತ ಎಲ್ಲರೂ ಕೂಡ ಇಕ್ಷ್ವಾಕು ವಂಶದ ರಾಜರೆಲ್ಲ ಇದಕ್ಕೆ ಹೊರಟೋಗ್ತಾರೆ, ನರಕಕ್ಕೆ ಹೊರಟೋಗ್ತಾರೆ. ಬೇಡ, ಸ್ವರ್ಗ ಭ್ರಷ್ಟರಾಗ್ತಾರೆ. ನರಕಕ್ಕೆ ಹೋಗ್ತಾರೆ ಹೇಳಲ್ಲ, ಸ್ವರ್ಗ ಭ್ರಷ್ಟರಾಗ್ತಾರೆ. ಹಾಗಾಗ್ಬಿಟ್ಟು ದಯವಿಟ್ಟು ನಂಗೊಂದು ಮಗುನ ಕೊಡು. ಅವನು ಒಂದು ಷರತ್ತಿನ ಹಾಕ್ತಾನೆ ವರುಣ, ನೋಡಪ್ಪ ನಿಂಗೊಂದು ಮಗುನ ಕೊಡ್ತೀವಿ, ಯಾಕೆ ನೀನು ಇಷ್ಟೊಂದು ಕೇಳ್ಕೊಳ್ತಾ ಇದೆಯಾ, ನಿನಗೊಂದು ಮಗುನ ಕೊಡ್ತೀವಿ. ಈ ಮಗು ಹೇಗೆ ಅಂದರೆ, ಹುಟ್ಟಿದ ತಕ್ಷಣ ನೀನು ನನಗೆ ಇನ್ನೊಂದು ಯಜ್ಞ ಮಾಡಿ ಬಲಿ ಕೊಟ್ಬಿಡ್ಬೇಕು. ಅಯ್ಯೋ, ನಿಂಗೆ ಯಾಕಂದರೆ ಮಕ್ಕಳು ಇಟ್ಕೊಳ್ಳೋ ಯೋಗ ಇಲ್ಲ. ಆದರೆ ನಿಂಗೊಂದು ಮಗು ಬೇಕು, ನಾನೊಂದು ಮಗುನ ಅನುಗ್ರಹಿಸ್ತೀನಿ, ಈ ಮಗುನ ನನಗೆ ಹಿಂದಿರುಗಿ ಬಲಿ ಕೊಟ್ಬಿಡು, ಒಂದು ಯಜ್ಞ ಮಾಡಿಬಿಟ್ಟು ಬಲಿ ಕೊಟ್ಬಿಡು. ಮತ್ತೆ ಅದಕ್ಕೆ ಯಾಕೆ ಅವನು ಮಗು ಪಡ್ಕೊಂಡು? ಆದರೆ ಒಂದು ಮಗು ಆಗಬೇಕಲ್ಲ, ಇವ್ರಿಗೊಂದು ಗಂಡು ಮಗು ಆಯಿತು ಅನ್ನಿಸ್ಕೋಬೇಕು. ಆದರೆ ಅವ್ರಿಗೆ ಅದು ಉಳಿಯಲ್ಲ. ಉಳಿ ಆಗಿಲ್ಲ, ಪದ್ಧತಿ ಆಗೋಯ್ತು, ಮಾತು ತೀರ್ಮಾನ ಆಗೋಯ್ತು. ಹರಿಶ್ಚಂದ್ರನಿಗೆ ಬೇರೆ ದಾರಿ ಇಲ್ಲ. ಆಯಿತು ಸ್ವಾಮಿ, ನೀವು ಹೇಳ್ದಾಗೇ ನಾನು ಒಪ್ಕೋತೀನಿ, ಆ ಮಗುನ ನಾನು ನಿಮಗೆ ಬಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೋತಾನೆ. ಒಂದು ಮಗುನೂ ಆಗುತ್ತೆ. ಮಗು ಆದಮೇಲೆ ಯಜ್ಞ ಮಾಡಬೇಕಲ್ವಾ? ಹೌದು. ಹೋಗ್ತಾರೆ ಹರಿಶ್ಚಂದ್ರರು. ಆಗಷ್ಟೇ ಚಂದ್ರಮತಿ ಮಗುನ ಎತ್ಕೊಂಡು ಕೂತಿದ್ದಾಳೆ, ಲೋಹಿತಾಶ್ವ ಎತ್ಕೊಂಡು ಕೂತಿದ್ದಾಳೆ. ಬಲಿ ಕೊಡೋ ಪರಿಸ್ಥಿತಿಲಿ ಇಲ್ಲ. ಆ ಮಗುನ ಆ ತಾಯಿಯಿಂದ ಕಿತ್ಕೊಂಡು ಬಲಿ ಕೊಡೋಕ್ಕೆ ಹರಿಶ್ಚಂದ್ರ ಹೇಗೆ ಸಾಧ್ಯ? ಮನಸ್ಸು ಬರೋದಿಲ್ಲ. ಆದರೆ ಸತ್ಯವಂತ, ಯಜ್ಞ ಮಾಡಲೇಬೇಕು. ಹೋಗ್ತಾನೆ, ಆದರೆ ಅವನಿಗೂ ಬರಲ್ಲ. ಅಯ್ಯೋ ವಂಶೋದ್ಧಾರಕ, ಹೇಗೆ ಬಲಿ ಕೊಡೋದು? ಅದು ಹಸು ಮಗು, ಅದೇನು ಮಾಡಿದೆ, ಅದನ್ನು ಹೇಗೆ ಬಲಿ ಕೊಡೋದು ಅಂತ ಹೇಳಿ ಹಿಂದೆ ಬರ್ತಾನೆ. ಇನ್ನೊಂದು 4 ದಿವಸ ಆಗುತ್ತೆ, 1 ವರ್ಷ ಕಳೆಯುತ್ತೆ. ವರ್ಷ ಕಳೆದ್ಮೇಲೆ ಯಾರು ಯಜ್ಞ ಮಾಡೋಣ ಅಂತ ಹೋಗ್ಬಿಟ್ಟು ಕೇಳ್ತಾನೆ. ಚಂದ್ರಮತಿಗೆ ಗೊತ್ತಾಗುತ್ತೆ, ನಾ ಕೊಡೋದಿಲ್ಲ ಅಂತ ಅವಳು ಹಠ ಮಾಡ್ತಾಳೆ. ಇಷ್ಟರ ಮಧ್ಯೆ ಒಂದು 4-5 ವರ್ಷಗಳಾಗ್ತವೆ, ಯಜ್ಞ ಮಾಡೋದೇ ಇಲ್ಲ, ಮಗು ಚೆನ್ನಾಗೇ ಬೆಳ್ಕೋತಾ ಇದೆ. ಅವಾಗ ಏನಾಗುತ್ತೆ, ವರುಣ ಬಂದು ಕೇಳ್ತಾರೆ, ಏನಪ್ಪ ಯಜ್ಞ ಮಾಡ್ತೀನಿ ಅಂತ ಹೇಳಿದ್ದೆ ನನ್ನ ಹೆಸರಲ್ಲಿ, ನೀನು ಯಜ್ಞ ಮಾಡಲೇ ಇಲ್ಲ, ನೀನು ಯಾವಾಗ ಯಜ್ಞ ಮಾಡೋದು? ನೀನು ನೋಡಿದ್ರೆ ಮಾತಕ್ಕೆ ತಪ್ಪೋನಲ್ಲ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಇಲ್ಲಿ ಆತಕ್ಕೆ ಮಾತಕ್ಕೆ ತಪ್ತಾ ಇದೆಯಾ?
ಮನಸ್ಸು ಕೊಡಬೇಕು ಅಂತಾರೆ. ಇಲ್ಲ ಮಾಡ್ತೀನಿ, ನೀವು ಒಪ್ತಾ ಇಲ್ಲ ಅಂದರೆ ಒಂದು ಹುಡುಗ ಒಂದಿಷ್ಟು ಉದ್ದ ಆಗಿದ್ದಾನೆ, ಏನು ಹೇಳಿದ್ರು ಇವನು ಕೊಡ್ತಾ ಇಲ್ಲ. ಆವಾಗ ವರುಣಂಗೆ ಸಿಟ್ಟು ಬರುತ್ತೆ, ಇವ್ರಿಗೆ ಜಲೋಧರ ರೋಗವನ್ನು ಕೊಡ್ತಾನೆ. ಯಾರಿಗೆ? ಹರಿಶ್ಚಂದ್ರನಿಗೆ. ಮಾತಕ್ಕೆ ತಪ್ಪಿದಾರಲ್ಲ, ಜಲೋಧರ ರೋಗ. ಜಲೋಧರ ರೋಗ, ಹೊಟ್ಟೆ ಊದ್ಕೊಂಡ್ಬಿಡುತ್ತೆ. ಓ, ಉದರದಲ್ಲಿ ನೀರು ತುಂಬಿಕೊಂಡು ಜಲೋಧರ ರೋಗ ಬಂದು ಹೊಟ್ಟೆ ಊದ್ಕೊಂಡ್ಬಿಡುತ್ತೆ. ಹರಿಶ್ಚಂದ್ರನಿಗೆ ಇಷ್ಟಪ್ಪ ಹೊಟ್ಟೆ ಆಗ್ಬಿಡುತ್ತೆ. ಈಗ ಬೇರೆ ದಾರಿ ಇಲ್ಲ, ಮಾಡಲೇಬೇಕು. ಮಾಡದೇ ಇದ್ರೆ ಆರೋಗ್ಯ ಹೋಯ್ತು. ಅವರು ಮುನ್ಸ್ಕೊಂಡಿದ್ದಾರೆ, ಮಳೆ ನಿಲ್ಲಿಸ್ಬಿಡ್ತಾರೆ, ಬರ ತಂದುಬಿಡ್ತಾರೆ. ಹೌದು, ಇದೆಲ್ಲ ಬೇಡ ಅಂದ್ಬಿಟ್ಟು ಏನು ಮಾಡ್ತಾರೆ, ಯಜ್ಞನ ಹಮ್ಮಿಕೊಳ್ತಾರೆ. ಇಷ್ಟೊತ್ತಾಗಲೇ ಇವನಿಗೆ ಇದು ಗೊತ್ತಾಗಿರುತ್ತೆ. ಯಾರಿಗೆ? ಲೋಹಿತಾಶ್ವನಿಗೆ, ಮಗನಿಗೆ ಅಲ್ವಾ? ಒಂಚೂರು ಬೆಳೆದ ಮಗು, ಅದಕ್ಕೆ ಗೊತ್ತಾಗುತ್ತೆ. ಅವನಿಗೆ ಮಂತ್ರಿಗಳು ಬಂದು ಹೇಳ್ಕೊಡ್ತಾರೆ. ಯಾಕಂದರೆ ಹರಿಶ್ಚಂದ್ರ ರಾಜ್ಯಕ್ಕೋಸ್ಕರ ಮಗನ ಬಲಿ ಕೊಟ್ಬಿಡ್ತಾನೆ ಲೋಹಿತಾಶ್ವನ. ಮುಂದೆ ಇವನಿಗೆ ಮಕ್ಕಳಾಗಲ್ಲ, ಮತ್ತು ರಾಜ್ಯಕ್ಕೆ ಯಾರು ಆಧಾರ? ಇದನ್ನು ಏನು ಯೋಚನೆ ಮಾಡಿ ಏನು ಮಾಡ್ತಾರೆ, ಹರಿಶ್ಚಂದ್ರ ಮಕ್ಕಳಿದ್ದಾರೆ, ಹರಿಶ್ಚಂದ್ರನ ಮಗ ಇದ್ದಾನಲ್ಲ, ಅವನ ಹತ್ರ ಬಂದು ಮಂತ್ರಿಗಳು ನೀನು ಓಡೋಗ್ಬಿಡು, ಇಲ್ಲಾಂದರೆ ನಿನ್ನ ಬಲಿ ಕೊಟ್ಬಿಡ್ತಾರೆ ಅಂತ. ಆ ಹುಡುಗನು ನಾನು ಬಲಿ ಆಗ್ತೀನಿ ಅಂತ ಹೆದರ್ಕೊಂಡು ಓಡೋಗ್ಬಿಡ್ತಾನೆ. ಅಯ್ಯೋ, ಓಡೋಗ್ಬಿಟ್ಮೇಲೆ ಈಗ ಯಜ್ಞಕ್ಕೆಲ್ಲ ಸಿದ್ಧ ಆಗೋಗಿದೆ, ಬಲಿ ಕೊಡೋಕ್ಕೆ ಬಲಿ ಪಶುನೇ ಇಲ್ಲ, ಆ ಮಗು ಇಲ್ಲ. ಏನು ಮಾಡಬೇಕು? ಯಜ್ಞ ನಡೀತಾ ಇದೆ, ಈ ಉಪಸ್ತುಂಭಕ್ಕೆ ಅವನನ್ನು ಪ್ರೋಕ್ಷಣೆ ಮಾಡಿ ಕಟ್ತಾರೆ. ಕಟ್ಟಬೇಕು, ಆ ಹುಡುಗನೇ ಇಲ್ಲ. ಏನು ಮಾಡೋದು ಯೋಚನೆ ಮಾಡ್ತಾರೆ. ಕಡೆಗೆ ವಿದ್ವತ್ ಸಭೆ ಕರೀತಾರೆ. ಸ್ವಾಮಿ ನಾನು ಏನು ಮಾಡಲಿ, ಮಗ ಓಡೋಗಿದ್ದಾನೆ, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಸುಳ್ಳಲ್ಲ, ಅವನಿಗೆ ಗೊತ್ತಿರಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ನಾ ಬಲಿ ಕೊಡೋಕ್ಕೆ ಸಿದ್ಧವಾಗಿದ್ದೆ, ಆದರೆ ಮಗ ಇಲ್ಲ, ಏನು ಮಾಡಲಿ ಅಂತ ಹರಿಶ್ಚಂದ್ರ ಕೇಳ್ತಾರೆ. ಆ ಸುತ್ತ ಇದ್ದಾರಲ್ಲ ಆ ಜನ ಹೇಳ್ತಾರೆ, ಒಂದು ಕೆಲಸ ಮಾಡು, ನಿನ್ನ ಮಗ ಹೋದರೆ ಹೋಗಲಿ, ನೀ ಇನ್ನೊಂದು ಮಗನ ದತ್ಕ ತೊಗೊಂಡು ಬಲಿ ಕೊಡು. ಅಯ್ಯೋ, ಸ್ವಂತ ಮಗನೇ ಇವನ್ ಕೊಡಕ್ಕಾಗಲ್ಲ ಅಂದಮೇಲೆ ಇನ್ನೊಬ್ಬ ತಂದೆ ತಾಯಿ ಯಾರು ತಾನೇ ದತ್ತು ಕೊಡ್ತಾರೆ? ಅದಕ್ಕೆ ಏನು ಮಾಡ್ತಾರೆ, ಎಲ್ಲಿಂದ ತರೋದು? ಒಬ್ಬ ಋಷಿನ ಹುಡುಕ್ತಾರೆ. ಆತ ಹೇಗಿದ್ದಾನೆ ಅಂದರೆ ತುಂಬ ಬಡವ, ಅವನ ಹತ್ರ ಏನೂ ಇಲ್ಲ, ತುಂಬ ಮಕ್ಕಳು. ಅವನು ತನ್ನ ಕಡೆಯ ಮಗನ್ನ ಕೊಡಕ್ಕೆ ಒಪ್ಕೋತಾನೆ. ಆ ಹುಡುಗನೇ ಶುನಶ್ಶೇಪ. ಏನ್ ಹೆಸರು? ಶುನಶ್ಶೇಪ.